नमस्कार दर्शकों, रायचूर संदेश में आपका स्वागत है। बदलाव की राह पर खबरों के साथ रायचूर से बड़ी खबर सामने आ रही है। कर्नाटक राज्य किसान संघ के प्रधान सचिव शरणप्पा मरली ने घोषणा की है कि किसानों की विभिन्न मांगों को लेकर 22 जून को शक्तिनगर मेन गेट के पास सरद जाम आंदोलन किया जाएगा। पत्रकार भवन में आयोजित प्रेस वार्ता में उन्होंने बताया कि कर्नाटक राज्य किसान संघ और हरित सेना के नेतृत्व में 22 जून की सुबह 6 बजे से सरद जाम कर विरोध प्रदर्शन किया जाएगा। किसानों का कहना है कि उर्वरक खरीद के लिए FID अनिवार्य करना अवैज्ञानिक निर्णय है। बगैर हुकुम खेती करने वाले किसान, पट्टे पर खेती करने वाले किसान, पौती खाता न होने वाले किसान तथा बुजुर्ग किसान बायोमेट्रिक समस्याओं के कारण खाद प्राप्त नहीं कर पा रहे हैं। किसान नेताओं ने केंद्र सरकार से FID नियम तुरंत वापस लेने की मांग की है। साथ ही उन्होंने कहा कि उर्वरकों की कीमतों में लगातार बढ़ोतरी से किसानों पर आर्थिक बोझ बढ़ रहा है तथा राज्य में यूरिया की कमी की आशंका भी बनी हुई है। प्रेस वार्ता में बिजली वितरण केंद्रों के निजीकरण का भी विरोध किया गया। किसान नेताओं ने कहा कि टाटा पावर जैसी निजी कंपनियों को बिजली वितरण सौंपना किसान विरोधी कदम है। इससे मुफ्त बिजली योजनाओं पर असर पड़ेगा और किसानों पर अतिरिक्त आर्थिक बोझ पड़ेगा। उन्होंने सरकार से डॉक्टर MS स्वामीनाथन आयोग की सिफारिशों को लागू करने तथा उत्पादन लागत पर 50% लाभ जोड़कर न्यूनतम समर्थन मूल्य तय करने की मांग की। किसान नेताओं ने ये भी आरोप लगाया कि जिले के कई किसानों ने खरीद केंद्रों पर ज्वार बेची थी, लेकिन 3 से 4 महीने बीत जाने के बाद भी भुगतान नहीं हुआ है। उन्होंने किसानों के खातों में बकाया राशि तुरंत जमा करने की मांग की। इन्हीं मांगों को लेकर 22 जून को शक्तिनगर में विशाल सड़क जाम आंदोलन किया जाएगा। ಎಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳಂತೇಳಿ ಏನು ಮಾಡಕತ್ತಾರ ಅಂದ್ರೆ ರೈತರ ಏನು ಕೃಷಿಗೆ ಬಳಸುತ್ತಿರುವ ರಾಸಾಯನಿಕ ಗೊಬ್ಬರವನ್ನು ಕಿಸಾನ್ ತಂತ್ರಾಂಶದ FID ಮೂಲಕ ಗೊಬ್ಬರ ಖರೀದಿಸಬೇಕೆಂಬ ನಿಯಮವನ್ನು ಹಾಕಿ ಇವತ್ತು ರೈತರನ್ನು ಬಹಳ ಸಂಕಷ್ಟಕ್ಕೆ ದೂಡಿದ ಪರಿಣಾಮ ನಮ್ಮ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆ ಇದೆ. ಯಾಕಂದ್ರೆ ಕಳೆದ ವರ್ಷ ಒಂದೇ ಬೆಳೆ ಆಯ್ತು, ತುಂಗಭದ್ರದಲ್ಲಿ ಗೊಬ್ಬರ ಕಾಸ್ಟ್ ಇದೆ. ಇವ್ರು ಹೇಳಿದ ಪರಿಣಾಮ ಇವತ್ತು ಅದೇ ಮಾಡಕತ್ತಾರ. 1 ಚೀಲ ಯೂರಿಯಾನ 266 ರೂಪಾಯಿ ಯೂರಿಯಾನ 500 ರೂಪಾಯಿ 550 ರೂಪಾಯಿ ಮಾರಾಟ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ DAP ಗೊಬ್ಬರ 1350 ರೂಪಾಯಿ MRP ಬೆಲೆ ಇದೆ, ಅದನ್ನು ಕೂಡ 2000 ಮೇಲ್ಪಟ್ಟು ಮಾರಾಟ ಮಾಡಿರ್ತಾರೆ. ಮತ್ತು ಅದ್ರ ಜೊತೆಗೆ DAP ತಗೊಂಡ್ರೆ ನ್ಯಾನೋ ಯೂರಿಯಾ ತಗೋಬೇಕು, ಯೂರಿಯಾ ತಗೊಂಡ್ರೆ ನ್ಯಾನೋ DAP ತಗೋಬೇಕು, ಇಲ್ಲ ಇನ್ನಿತರ ಫರ್ಟಿಲೈಸರ್ ತಗೋಬೇಕು ಅಂತೇಳಿ ಅವ್ರು ಲಿಂಕ್ ಮಾಡಕಚ್ಚಾರ. ಇವತ್ತು ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಬೆಲೆನಿತಿ ಇಲ್ಲ ಸರಿಯಾಗಿ, ಹಿಂಗಾಗಿ ಗೊಬ್ಬರ ಖರ್ಚು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇವತ್ತು ಸರ್ಕಾರದ ಸ್ವಾಧೀನದಲ್ಲಿರುವ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಟಾಟಾ ಪವರ್ ಕಂಪನಿಗೆ ಹಸ್ತಾಂತರ ಮಾಡಿಕೊಂಡಿದ್ದಾರಲ್ಲ, ಇದು ಭಾಳ ಅಪಾಯಕಾರಿ ಅನ್ನೋದಂಥ ವ್ಯವಸ್ಥೆ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಪಡಿಸೋದೇನಂದ್ರೆ ಇವತ್ತು ಕೃಷಿ ಪಂಪ್ಸೆಟ್ಗಳಿಗೆ ಅತ್ಯಧಿಕವರೆಗೂ ಉಚಿತ ವಿದ್ಯುತ್ ಇದೆ. ನಮ್ಮ ಟ್ರಾನ್ಸ್ಫಾರ್ಮರ್ ಸೂತ್ರ ಟ್ರಾನ್ಸ್ಫಾರ್ಮರ್ ಅವರೇ ಕೊಡ್ತಾ ಇದ್ದಾರೆ, ಶೀಘ್ರ ಸಂಭವದಲ್ಲಿ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ SCMT ಅನುದಾನ ಇದೆ. ಮತ್ತು ಇವತ್ತು ಗಂಗಾ ಕಲ್ಯಾಣ ಯೋಜನೆಗೆ ವಿದ್ಯುತ್ ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಇನ್ನೇನು ಸರ್ಕಾರ ಇವತ್ತು ಹಾಸ್ಟೆಲ್ಗಳಿಗೆ, ಶಾಲೆಗಳಿಗೆ, ಮಠಗಳಿಗೆ ಎಲ್ಲ ಏನು ವ್ಯವಸ್ಥೆ ಇದೆ ನಾಳೆ ಎಲ್ಲ ನಡೀತದೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಒದಗಿಸಬಾರದು ಅಂತೇಳಿ ನಾವು ತಮ್ಮ ಮೂಲಕ ಮನವಿಯನ್ನು ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಕಳೆದ ಬಾರಿ ಬಜೆಟ್ನಲ್ಲಿ ಹೇಳ್ತಾ ಇದೆ, ನಾವು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವು ಬಾಹ್ಯಾಕಾಶ, ಅಂತರಾಕಾಶ, ಬಂದರು, ವಿಮಾನ ನಿಲ್ದಾಣ, ಹಡಗು ನಿಲ್ದಾಣ, ರೈಲು, ಬ್ಯಾಂಕುಗಳು, ರಕ್ಷಣಾ ವ್ಯವಸ್ಥೆ ಸೇರಿದಂತೆ ಸರ್ಕಾರಕ್ಕೆ ಉತ್ಪಾದನೆ ಕೊಡುವಂಥ ಎಲ್ಲವನ್ನ ಖಾಸಗೀಕರಣಕ್ಕೆ ಕೊಡುವ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡಿದೆ ಅಂತೇಳಿ ಕೇಂದ್ರದ ಹಣಕಾಸು ಮಂತ್ರಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈಗಾಗಲೇ 40 ಬಂದರುಗಳನ್ನು ಖಾಸಗಿ ಕೊಟ್ಟದ್ದಾಗಿದೆ. ವಿಮಾನ ನಿಲ್ದಾಣ
2 ರೈಲು ಮಾರ್ಗಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಆಲ್ರೆಡಿ. ಈ ತರ ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂಬೋದು ಇದು ಸಾರ್ವಜನಿಕರ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಕಟ್ಟಿದ್ದಾರೆ. ಇವತ್ತು ಅದನ್ನ ಏಕೈಕಾಗಿ ನಾವು ವರ್ಗಾಯಿಸ್ತೀವಿ ಅಂತಂದ್ರೆ ಯಾರು ಹೇಳ್ತಿದ್ರು? ರಾಜ್ಯ ಸರ್ಕಾರ ವಿದ್ಯುತ್ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಕೆಲವೊಂದು ಆಲೆ ನಾವು ವರ್ಗಾಯಿಸ್ಕೊಂತ ಹೊಂಟಾರ. ಇವತ್ತು ಪೂರ್ತಿ ಏಕ ವ್ಯಕ್ತಿಗೆ ಕೊಡ್ತೀವಿ ಅಂತಂದ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಕೊಡಬಾರದು. ಈ ಒಂದು ವಿಚಾರ ಈಗಾಗಲೇ 2002ರಲ್ಲಿ ಭಾರತ ಸರ್ಕಾರದ ವಿಜ್ಞಾನಿಗಳು ಅಂತ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ದೇಶದಲ್ಲಿರ್ತಕ್ಕಂಥ ಅತಿಯಾದ ಶ್ರೀಮಂತ ಮುಖ್ಯಮಂತ್ರಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. 1 ವಾರ ಆಗಿಲ್ಲ ಈ ವಿದ್ಯುತ್ ಮಾರಾಟ ಮಾಡೋಂಥ ಅನಿವಾರ್ಯತೆ ಏನೈತಿ ಸರ್ಕಾರ ಸಂಬಂಧಿರ್ತಕ್ಕಂಥ ರೈತರ ಕಡೆ ಗಮನ ಹರಿಸಿ ಒಂದು ಉದಾಹರಣೆಗೆ ಡಾಕ್ಟರ್ MS ಸ್ವಾಮಿನಾಥನ್ ವರದಿ ರೈತರ ಆತ್ಮಹತ್ಯೆ ತಡೆಯಲು ಏನು ನಿರ್ಧಾರವನ್ನ ತಗೋಬೇಕಾಗಿತ್ತು, ವರದಿ ಬಿಡುಗಡೆ ಮಾಡಿಸಬೇಕಾಗಿತ್ತು. 2006ರಲ್ಲಿ ಕೊಟ್ಟಿದ್ದಾರೆ. 2006ರಲ್ಲಿ ಕಾಂಗ್ರೆಸ್ ನೇತೃತ್ವದ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರ ವರದಿಯನ್ನು ಜಾರಿಗೆ ಬರ್ತದೆ. ನಂತರದಲ್ಲಿ 2014ರಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ನಾವು ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದ್ವಿಗುಣ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಈ ಡಾಕ್ಟರ್ MS ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ಕೊಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಇವತ್ತು ಆ ವರದಿ ಬಗ್ಗೆ ಯಾರು ಚಕ್ಕರೆ ಆಗ್ತಿಲ್ಲ. ಇವತ್ತು ವಿರೋಧ ಪಕ್ಷ ಸೆಂಟ್ರಲ್ ನಲ್ಲಿ ವಿರೋಧ ಪಕ್ಷ ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷ ಅಲ್ಲಿ ಸತ್ತೋಗಿದೆ. ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ಇಲ್ಲಿ ಸತ್ತೋಗಿದೆ. ಕೇಂದ್ರದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲಿ ಅದು ಸತ್ತೋಗಿದೆ. ಅಂದ್ರೆ ಇವರಿಗೆ ಧ್ವನಿ ಇಲ್ಲ. ಅಂದ್ರೆ ಇವರೆಲ್ಲರೂ ಒಂದೇ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಹಂಚಿ ತಿನ್ನಮ್ಮ ಅಂತ ಉದಾಹರಣೆ. ಕಾರಣ ಒಂದು ಉದಾಹರಣೆ ಎಕ್ಸಾಂಪಲ್ ಕೊಡ್ತೀವಿ. ಮುಖ್ಯ ಉದ್ದೇಶ ಸರ್ ತಿಂಗಳಿಗೆ ಒಂದ್ಸಲ ಇವರೇ ಕೊಡ್ತು ಅಂತ ಹೇಳ್ತಾರೆ. ನಮ್ಮ ಭತ್ತಕ್ಕೆ 1 ತಿಂಗಳಲ್ಲಿ 3 ಗೊಬ್ಬರ ಮುಗಿಸ್ತೀವಿ ನಾವು. 1 ತಿಂಗಳಲ್ಲಿ 3 ಗೊಬ್ಬರ ಮುಗಿಸ್ಬೇಕಾಗಪ್ಪ ಅಂದ್ರ ಒಮ್ಮೆಲೆ 3 ಚೀಲ ಗೊಬ್ಬರ ಕೊಟ್ಟರೆ ಮಾತ್ರ ನಮಗೆ 1 ಎಕರೆಗೆ 3 ಚೀಲ ಗೊಬ್ಬರ ಕೊಟ್ಟರೆ ಮಾತ್ರ ಬೆಳೆಗೆ ನಾವು ಬೆಳೆ ಬೆಳೆಗೆ ಸಾಧ್ಯತೆ ಆಗುತ್ತೆ. ತಿಂಗಳಿಗೆ ಒಂದ್ಸಲ ಅಂದ್ರೆ ನಮ್ಮ ಬೆಳೆ ಕಟಾವಿಗೆ ಬರ್ತದೆ 3 ತಿಂಗಳಲ್ಲಿ. ಕೆಲವು ಬೆಳೆಗಳು ಹೆಂಗಿರ್ತಾವ ಅಂದ್ರ ಸೋನಾ ಮಸೂರಿ 125 ದಿನಕ್ಕೆ ಬರ್ತೈತೆ. RNR 115 ದಿವಸ ಬರ್ತೈತೆ. ಅದರಲ್ಲಿ ಯಾವ್ದಾರ इस अवसर पर किसान संघ के जिला अध्यक्ष रामैया जवलगेरा, तिम्मन्ना भोवी, वेंकटेश रत्नापुर, चन्नप्पा तथा परैया स्वामी सहित कई पदाधिकारी मौजूद थे। आप देख रहे थे रायचूर संदेश। रायचूर की हर छोटी बड़ी खबर से अपडेट रहने के लिए हमारे चैनल रायचूर संदेश को सब्सक्राइब करें।